ಮುಂಬರುವಂತಹ ಬಕ್ರೀದ್ ಹಬ್ಬದ ಸಲುವಾಗಿ. ಬಕ್ರೀದ್ ಹಬ್ಬಕ್ಕೆ ಯಾಕೆ ಬಕ್ರೀದ್ ಹಬ್ಬದ ಸಲುವಾಗಿ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅಂತ ಅಂದ್ರೆ, ಹಿಂದೂಗಳ ಆರಾಧ್ಯ ದೈವ, ಹಿಂದೂಗಳು ಪೂಜಿಸುವಂತಹ ತಾಯಿ ಗೋಮಾತೆಯ ಹತ್ಯೆ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಸಹ ಅಕ್ರಮವಾದಂತಹ ಕಸಾಯಿಖಾನೆಗಳು, ಅಕ್ರಮವಾಗಿ ಗೋಮಾಂಸ ಸಾಗಾಣಿಕೆ, ಮತ್ತೆ ಗೋವುಗಳ ಕಳ್ಳತನ, ಹಾಗೆ ಗೋಮಾಂಸದ ಹೋಟೆಲ್ಗಳು, ಇದೆಲ್ಲವೂ ಸಹ ಅಕ್ರಮವಾಗಿದ್ದರೂ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕಣ್ಮುಚ್ಕೊಂಡು ಕೂತಿದೆ. ಹಾಗಾಗಿ ಬಕ್ರೀದ್ ಹಬ್ಬಕ್ಕೆ ಅತಿ ಹೆಚ್ಚು ಗೋಹತ್ಯೆ ಆಗುವಂತಹ ಕಾರಣ ತಿಳಿದು ಬಂದಿರೋದ್ರಿಂದ ಇದೇನು ಹೊಸದಲ್ಲ. ಪ್ರತಿ ವರ್ಷನೂ ಸಹ ಬಕ್ರೀದ್ ಹಬ್ಬದ ಸಲುವಾಗಿ ಬಕ್ರೀದ್ ಹಬ್ಬಕ್ಕೆ ಹಸುಗಳನ್ನ ಕಟ್ಟದೇ ಇರೋಂಥವ್ರು, ಹಸುಗಳನ್ನ ಸಾಕದೇ ಇರೋಂಥವ್ರು ಎಲ್ಲರೂ ಸಹ ಅವ್ರವ್ರ ಮನೆ ಬಾಗಿಲಲ್ಲಿ 4-5 ಹಸುಗಳು ಇವತ್ತು ಕಟ್ಟಿದ್ದಾರೆ. ಅದಕ್ಕೆ ಪೊಲೀಸ್ ಇಲಾಖೆಗೆ ಒಂದು ಆಗ್ರಹ ಮಾಡ್ತಾ ಇದ್ದೀವಿ. ತಕ್ಷಣ ನೀವು ಎಲ್ಲ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಕಡೆನೂ ಚೆಕ್ ಪೋಸ್ಟ್ಗಳನ್ನು ಹಾಕಬೇಕು. ಚೆಕ್ ಪೋಸ್ಟ್ಗಳು ಇನ್ನೂ ನಿರ್ಮಾಣ ಆಗಲಿಲ್ಲ. ಅದನ್ನ ಎಲ್ಲ ವೆಹಿಕಲ್ಗಳನ್ನ ಚೆಕ್ ಮಾಡೋಂಥದ್ದಾಗಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಹಸುಗಳನ್ನ ರಕ್ಷಿಸುವಂತಹ ಕೆಲಸ ಬಜರಂಗ ದಳ ಮಾಡಿದೆ. ಸಾಗರದಲ್ಲಾಗಿರ್ಬೋದು, ಸೊರಬದಲ್ಲಾಗಿರ್ಬೋದು, ಭದ್ರಾವತಿಯಲ್ಲಾಗಿರ್ಬೋದು, ಶಿವಮೊಗ್ಗ ನಗರದಲ್ಲಾಗಿರ್ಬೋದು, ಶಿವಮೊಗ್ಗ ಗ್ರಾಮಾಂತರದಲ್ಲಾಗಿರ್ಬೋದು, ಎಲ್ಲ ಕಡೆ ಬಜರಂಗ ದಳದ ಕಾರ್ಯಕರ್ತರು ಇದನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಆದರೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅಂತೇಳಿ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಅವರು ಚೆಕ್ ಪೋಸ್ಟ್ ಹಾಕಿಲ್ಲ, ಅಲ್ಲಿಗೆ ಕರ್ತವ್ಯ ನಿರತ ಅಧಿಕಾರಿಗಳನ್ನ ಹಾಕಿಲ್ಲ. ಹಾಗಾಗಿ ಪೊಲೀಸ್ ಇಲಾಖೆಗೆ ತಕ್ಷಣ ಆಗ್ರಹ ಮಾಡ್ತಾ ಇದೆ ಬಜರಂಗ ದಳ, ನೀವು ಚೆಕ್ ಪೋಸ್ಟ್ಗಳನ್ನ ಹಾಕಬೇಕು. ಹಾಗೆ ನಾವು ಕಳೆದ 3-4 ವರ್ಷ 22ನೇ ಇಸ್ವಿಯಲ್ಲಿ ಏನು ಕಾಯ್ದೆ ಜಾರಿ ಆಗತ್ತೆ, ಕಾಯ್ದೆ ಜಾರಿ ಆದ ನಂತರದ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಗೋವಿನ ಕಳ್ಳತನ ಆಗ್ತಾ ಇರೋಂಥದ್ದು ಮತ್ತೆ ಹತ್ಯೆ ಆಗ್ತಾ ಇರೋಂಥದ್ದು ನಿಲ್ಲಿಲ್ಲ. ಆಮೇಲೆ ನಾವೇ ಬಜರಂಗ ದಳದ ಕಾರ್ಯಕರ್ತರು ಒಂದಿಷ್ಟು ಮಾಹಿತಿಗಳನ್ನ ಕೊಟ್ಟು ಇಲ್ಲಿ ಹಸು ಸಾಗಾಣಿಕೆ ಆಗ್ತಾ ಇದೆ ಅಂತ ಅಂದ್ರೆ ಅದನ್ನೂ ಹಿಡಿಯುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಿಲ್ಲ. ಆಮೇಲೆ ನಾವು ಅಕಸ್ಮಾತ್ ಅದನ್ನ ತಡೆದ್ರೆ ನೀವು ನೈತಿಕ ಪೊಲೀಸ್ಗಿರಿ ಅಂತ ನಮ್ಗೆ ಕಾರಣ ಕೊಡ್ತಾರೆ ಪೊಲೀಸ್ನವರು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಗಲಾಟೆ ದೊಂಬಿ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಇದನ್ನ ಹೇಳ್ತಾ ಇರೋಂಥದ್ದು. ಆಮೇಲೆ ಈಗ ಪಶುಪಾಲನಾ ಇಲಾಖೆದು ಸಮೇತ ಇದ್ರಲ್ಲಿ ಕೆಲಸ ಇದೆ. ಯಾಕೆ ಅಂತ ಅಂದ್ರೆ ಪಶುಪಾಲನಾ ಇಲಾಖೆ ಒಳಗಡೆ ಎಲ್ಲಾ ರೀತಿಯ ವ್ಯವಸ್ಥೆ ಪಶುಪಾಲನಾ ಇಲಾಖೆಯಲ್ಲಿ ಇರೋಂಥದ್ದು. ಯಾಕೆ ಅಂತಂದ್ರೆ ಯಾರ್ಯಾರ ಮನೆಗೆ ಹಸುಗಳನ್ನ ಕಟ್ಟಿದ್ದಾರೆ ಅಂತೇಳಿ ಅಂತ ಜಾನುವಾರು ಗಣತಿಯನ್ನ ಮಾಡಿರೋಂಥದ್ದು ಪಶುಪಾಲನಾ ಇಲಾಖೆ. ಜಾನುವಾರು ಗಣತಿ ಮಾಡಿದಂತ ಸಂದರ್ಭದಲ್ಲಿ ಯಾರ ಮನೇಲಿ ಹಸುಗಳಿದಾವೆ, ಯಾರ ಮನೇಲಿ ಇಲ್ಲ ಅನ್ನೋದು ಗೊತ್ತಿದೆ. ಆಮೇಲೆ ಎಲ್ಲಾ ಹಸುಗಳಿಗೆ ಕಿವಿಗೆ ಇನ್ಶೂರೆನ್ಸಿನ ಟ್ಯಾಗ್ ಹಾಕ್ತಾರೆ. ಪಶುಪಾಲನಾ ಇಲಾಖೆ ಅದು ಕಂಪಲ್ಸರಿ ಮಾಡಬೇಕು ಅಂತೇಳಿ ಅಂತ ಗೈಡ್ಲೈನ್ಸ್ ಇದೆ. ಆದ್ರೆ ಪಶುಪಾಲನಾ ಇಲಾಖೆ ಇಲ್ಲಿವರೆಗೂ ಸಿಟಿ ಒಳಗಡೆ ಒಂದು ಮನೆಯನ್ನು ಸಹ ವೀಕ್ಷಣೆ ಮಾಡಿಲ್ಲ. ಇದ್ರದ್ದು ನೇರವಾದ ಜವಾಬ್ದಾರಿ ಪಶುಪಾಲನಾ ಇಲಾಖೆ ಡೆಪ್ಯೂಟಿ ಡೈರೆಕ್ಟರ್ ಹೊರಬೇಕಾಗತ್ತೆ. ಯಾಕೆಂದ್ರೆ ಅದು ಕಿವಿಗೆ ವಾಲೆ ಹಾಕಂತದ್ ಮಾಡಿಲ್ಲ. ಆಮೇಲೆ ಯಾರ ಮನೆಯಲ್ಲಿ ಹಸುಗಳಿದೆ, ಯಾರು ರೈತರು ಇದನ್ನ ಯಾರು ನಿರಂತರವಾಗಿ ಸಾಕ್ತಾ ಇರೋಂಥದ್ದು, ಈಗ ಅವರು ತಕ್ಷಣಕ್ಕೆ ಅವ್ರ ಮನೆ ಬಾಗ್ಲಲ್ಲಿ ತಾಮಂದ್ ಕಟ್ಕೊಂಡಿರೋ ಅಂಥದ್ದು, ಇವನ್ನೆಲ್ಲವನ್ನು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಅವನ್ನ ಆ ಹಸುವಿನ ಯಾರು ತಾಮಂದ್ ಕಟ್ಟಿದ್ದಾರೆ ಅದನ್ನ ಈ ಗೋಹತ್ಯೆ ನಿಷೇಧ ಕಾಯ್ದೆ ಮತ್ತೆ ಈ ಹಬ್ಬದ ಸಂದರ್ಭದಲ್ಲಿ ಇದೇ ಉದ್ದೇಶಕ್ಕೆ ತಮ್ಮಂದ್ ಕಟ್ಟಿದ್ದಾರೆ ಅಂತೇಳಿ ಅಂತ ಅವ್ರ ಮೇಲೆ ಒಂದು ಕಾನೂನು ಕ್ರಮ ಆಗ್ಬೇಕು. ಇಲ್ಲ ಇದು ಯಾರೋ ಆಮೇಲೆ ಹಸುಗಳನ್ನ ಸಾಗಾಣಿಕೆ ಮಾಡೋ ಟೈಮಲ್ಲಿ ಇಲ್ಲ ಇದು ನಾವು ರೈತರು ಅಂತಾರೆ, ಯಾರೋ ಇದನ್ನು ಕೊಂಡೊಯ್ತಾರಂತಹ ವ್ಯಕ್ತಿಗಳು ಇದನ್ನ ನಾವು ರೈತರು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾರಿಗೆ ಮಾರಿದಿರಿ, ಆದ್ರೆ ಕಾನೂನಾತ್ಮಕವಾಗಿ ಯಾವುದೇ ವ್ಯವಸ್ಥೆ ಇಲ್ಲ. RTO ಪರ್ಮಿಷನ್ ಇಲ್ಲ, ಪಶುಪಾಲನಾ ಇಲಾಖೆಯ ಪರ್ಮಿಷನ್ ಇಲ್ಲ, ಗ್ರಾಮ ಪಂಚಾಯಿತಿಯ ಪರ್ಮಿಷನ್ ಇಲ್ಲ, RMCದು ಪರ್ಮಿಷನ್ ಇಲ್ಲ. ಯಾಕೆಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗ್ಲಿ ಇಡೀ ರಾಜ್ಯದಲ್ಲಾಗ್ಲಿ ಯಾವುದೇ ವೆಹಿಕಲ್, ಯಾವುದೇ ನೀವು ಹಸುಗಳನ್ನ ಸಾಗಾಣಿಕೆ ಮಾಡಿ ಯಾವುದಕ್ಕೂ RTO ಪರ್ಮಿಷನ್ ಇರಲ್ಲ. ಆ RTO ಪರ್ಮಿಷನ್ ಕೊಡ್ಬೇಕಾಗಿರೋದು ಯಾರಂದ್ರೆ APMC ಅವರು. ಯಾವ ವೆಹಿಕಲ್ ಅಲ್ಲಿ ಹೋಗುತ್ತೆ, ಯಾವ ವೆಹಿಕಲ್ ಆದ್ರೆ ಇದು ಯಾವುದನ್ನು ಮಾಹಿತಿನೇ ಇಲ್ದಂತೆ ಈಗ ಸುಮಾರು ಈಗ ಕಳೆದ 2-3 ದಿನದಲ್ಲಿ ಹಿಡಿದಿರುವಂತಹ ವೆಹಿಕಲ್ಗಳಿಗೆ ಯಾವುದಕ್ಕೂ ಪರ್ಮಿಷನ್ ಇಲ್ಲ. ಹಾಗಾಗಿ ಮತ್ತೆ ಇಲ್ಲಿಯ ಜಿಲ್ಲಾಡಳಿತ
ಪೊಲೀಸ್ ಇಲಾಖೆ ಮತ್ತೆ ಜಿಲ್ಲಾಡಳಿತ ಕೇಸ್ಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಗೋ ಹತ್ಯೆ ನಿಷೇಧ ಕಾಯ್ದೆ ಅಂಡರ್ ಒಳಗಡೆ ಕೇಸ್ ಮಾಡ್ತಾ ಇಲ್ಲ. ಏನು ಅಕ್ರಮ ಸಾಗಾಣಿಕೆ ಅನ್ನೋ ಒಂದು ವಿಷಯದಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಕಾನೂನಾತ್ಮಕವಾಗಿ ಈ ಕೆಲಸಗಳನ್ನ ಮಾಡ್ತಾ ಇಲ್ಲ. ಹಾಗಾಗಿ ಪೊಲೀಸ್ ಇಲಾಖೆಗೆ ಒಂದು ಆಗ್ರಹ ಮಾಡ್ತಾ ಇದೀವಿ. ಇದು ನೀವು ಕಾನೂನಾತ್ಮಕ ಆ ಗೈಡ್ಲೈನ್ಸ್ ಇದೆ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿ ಒಳಗಡೆ. ಅಕ್ರಮವಾಗಿ ಸಾಗಿಸುತ್ತಿರುವಂತಹ ವೆಹಿಕಲ್ ಮೇಲೆ ಕೇಸ್ ಆಗ್ಬೇಕು, ವೆಹಿಕಲ್ ನ RC ಓನರ್ ಮೇಲೆ ಕೇಸ್ ಆಗ್ಬೇಕು, ಡ್ರೈವರ್ ಮೇಲೆ ಕೇಸ್ ಆಗ್ಬೇಕು. ಆಮೇಲೆ ಆ ಹಸುವನ್ನ ತಗೊಂಡೋಗಿ ಯಾರು ಕಸಾಯಿ ಖಾನೆಗೆ ತಗೊಂಡೋಗ್ತಾ ಇದಾರೆ ಅವ್ರ ಮೇಲೆ ಕೇಸ್ ಆಗ್ಬೇಕು. ಇದಿಷ್ಟು ಸಮೇತ ಮಾಡ್ತಾ ಇಲ್ಲ. ಒಟ್ಟು ಬಂದಿದೆಯಾ ಡ್ರೈವರ್ ಮೇಲೆ ಒಂದು ಕೇಸ್ ಆಗ್ತಾ ಇದಾರೆ, ಕಳಿಸ್ತಾ ಇದಾರೆ. ಹಾಗಾಗಿ ಮತ್ತೆ ಈಗ ಗೋ ಹತ್ಯೆ ನಡೆಯೋದೇ ಒಂದು ಜಾಗದಲ್ಲಿ, ಇಲ್ಲಿ ನಮ್ಮ ಪುರದಾಳಿಗೆ ಹೋಗೋ ರೋಡಲ್ಲಿ ಆಗತ್ತೆ. ಈ ಹಿಂದೆ ಆ ವ್ಯಕ್ತಿ ಮೇಲೆ ಇದೇ ಅಕ್ರಮ ಕಸಾಯಿಖಾನೆ ವಿಷಯ ಮತ್ತೆ ಗೋಕಳ ಸಾಗಾಣಿಕೆ ವಿಷಯದೊಳಗಡೆ 7-8 ಕೇಸ್ಗಳಾಗಿದೆ. ಆದ್ರೆ ಅವ್ರನ್ನ ಇವತ್ತಿನವರೆಗೂ ಅವನನ್ನ ಗಮನಿಸುವಂತ ಕೆಲಸವನ್ನು ಮಾಡಿಲ್ಲ. ಮದರಿಪಾಳ್ಯದಲ್ಲಿ ಆಗ್ತಾ ಇದೆ, ಅದನ್ನು ಗಮನಿಸುವಂತ ಕೆಲಸ ಇಲ್ಲಿವರೆಗೂ ಪಶುಪಾಲನಾ ಇಲಾಖೆ ಆಗ್ಲಿ ಪೊಲೀಸ್ ಇಲಾಖೆ ಆಗ್ಲಿ ಮಾಡಿಲ್ಲ. ಯಾವ್ಯಾವ ಇಲ್ಲಿ ಇದು ಬೈಪಾಸ್ ರೋಡಲ್ಲಿ ಆಗತ್ತೆ, ಅಲ್ಲೂ ಇಲ್ಲಿವರೆಗೂ ಶಿವಮೊಗ್ಗದೊಳಗೆ ಹೆಚ್ಚು ಕಮ್ಮಿ 25-30 ಅಕ್ರಮ ಕಸಾಯಿಖಾನೆ. ಪಶುಪಾಲನಾ ಇಲಾಖೆಯವರಿಗೆ ನಾವು ಇದನ್ನ ಯಾಕೆ ನೀವು ಬಂದ್ ಮಾಡಿಸ್ತಾ ಇಲ್ಲ ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಅವ್ರಿಗೆಲ್ಲ ಹೇಳಿದೀವಿ, ಮನವರಿಕೆ ಮಾಡಿದೀವಿ, ಅವರಿಗೆ ಇಲ್ಲ ಇದನ್ನ ಅಕ್ರಮ ಇದನ್ನ ನಿಲ್ಲಿಸ್ಬೇಕು ಅಂತ. ಇಲ್ಲಿ ಟ್ಯಾಂಕ್ ಮೂಲದಲ್ಲಿ ಸಮೇತ ಇದೆ. ಇವ್ರು ಯಾರನ್ನು ಸಮೇತ ಇವರು ಮನವರಿಕೆ ಮಾಡುವಂತ ಕೆಲಸ ಇವರಿಗೆ ಈಗ ಸರ್ಕಾರದಿಂದ ಕೊಟ್ಟಿದೀಯಾ, ಇಲ್ಲಾಂದ್ರೆ ಅದು ಅಕ್ರಮ ಅಂದ್ರೆ ಬಂದ್ ಮಾಡಿಸ್ಬೇಕು ಅಂತೇಳಿ ಅಂತ ಕೊಟ್ಟಿದೀಯಾ ಗೊತ್ತಿಲ್ಲ. ಆಮೇಲೆ ಈಗ ಸಾಗರ ಮತ್ತೆ ಸೊರಬದೊಳಗಡೆ ಏನಾಗಿದೆ ಅಂತಂದ್ರೆ ಒಂದ್ ಮನೆ ಒಳಗಡೆ ಆ ಗೋಮಾಂಸವನ್ನ ತಂದು ಪ್ಯಾಕೆಟ್ ಮಾಡಿ ಎಲ್ಲರಿಗೂ ಹಂಚ್ತಾ ಇದ್ದಾರೆ. ನಾವು ಪೊಲೀಸ್ ಇಲಾಖೆಗೆ ನೋಡಿ ಈ ತರದ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ನನಗೆ ವಿಡಿಯೋ ತುಣುಕು ಕೊಡಪ್ಪ, ನಾವು ಮಾಡ್ತೀವಿ ಕಾನೂನು ಕ್ರಮ. ಅಲ್ಲ ಸರ್, ನಮಗೆ ಮಾಹಿತಿ ಇರೋದ್ರಿಂದನೇ ನಿಮಗೆ ಹೇಳ್ತಾ ಇರೋದು. ನಮಗ್ ಮಾಹಿತಿ ಇಲ್ಲ ಅಂತಂದ್ರೆ ನಿಮಗೆ ಹೇಳಲ್ಲ. ನಾವು ಮಾಹಿತಿ ಇದ್ಮೇಲೆ ಚೆಕ್ ಮಾಡ್ಬೇಕಲ್ಲಪ್ಪ ಅಂದ್ರೆ ನೋಡೋಣ ಅಂತ ಹೇಳಿ ಅಂತ ಅಸಡ್ಡೆ ಆಗಿ ಮಾತಾಡ್ತಾ ಇದೆ ಇನ್ಸ್ಪೆಕ್ಟರ್ಗಳು. ಹಾಗಾಗಿ ಎಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಸಮೇತ ಇವತ್ತು ಮನವಿ ಕೊಡೋರಿದ್ದೀವಿ. ಹಾಗಾಗಿ ಗೋ ಮಾಂಸ ಯಾರು ಸಾಗಾಟಿಕೆ ಮಾಡ್ತಾರೆ, ಗೋ ಹತ್ಯೆನ ಯಾರು ಮಾಡ್ತಾ ಇದ್ದಾರೆ ಅಕ್ರಮ ಕಸಾಯಿಖಾನೆಗಳನ್ನು ಇಟ್ಕೊಂಡು, ಆಮೇಲೆ ಯಾರ್ಯಾರು ಅನಧಿಕೃತವಾಗಿ ರೈತರು ಅಲ್ಲದೆ ಇರೋರು, ಈ ಹಿಂದೆ ಜಾನುವಾರು ಗಣತಿಯಲ್ಲಿ ಅವ್ರದ್ದು ಹೆಸರು ಇಲ್ಲದೆ ಇರೋಂಥವ್ರು, ಅವ್ರದ್ದು ಅಕಸ್ಮಾತ್ ನೀವು ಸಾಕಕ್ಕೆ ತಂದಿದ್ರೆ ಜಾನುವಾರು ಗಣತಿ ಒಳಗಡೆ ನೀವು ಪಶುಪಾಲನಾ ಇಲಾಖೆಯವರು ಅದನ್ನ ಗಮನಿಸಿ ಅವ್ರದ್ದು ಹೆಸರನ್ನ ಮೆನ್ಷನ್ ಮಾಡಬೇಕು. ಅವ್ರ ಮನೇಲಿ ಎಷ್ಟು ಹಸುಗಳಿದಾವೆ ಅಂತೇಳಿ ಅಂತ ಮೆನ್ಷನ್ ಆಗ್ಬೇಕು. ಬಕ್ರೀದ್ ಹಬ್ಬದ ನಂತರ ಆ ಮನೆಗೆ ಹೋಗ್ಬೇಕು ಪಶುಪಾಲನಾ ಇಲಾಖೆ, ಆ ಮನೆ ಒಳಗಡೆ ಈ ಹಿಂದೆ ಎಷ್ಟು ಹಸು ಇದ್ವು ಅಷ್ಟು ಹಸು ಇದೆಯವ ಅಂತೇಳಿ ಅಂತ ಗಮನಿಸ್ಬೇಕು. ಅಕಸ್ಮಾತ್ ನಾವು ಅವ್ರು ಮಾರಿದೀವಿ ಅಂತ ಏನಾದ್ರು ಹೇಳಿದ್ರು ಅಂದ್ರೆ ಮಾರಿರುವಂತಹ ವ್ಯಕ್ತಿ ಯಾರು, ಅಲ್ಲಿ ಅವ್ರದ್ದು ಹೆಸರು ಎಂಟ್ರಿ ಆಗಿದೆಯಾ ನೋಡ್ಬೇಕು. ಇದನ್ನೆಲ್ಲ ಮಾಡದೆ ಹೋದ್ರೆ ಬಜರಂಗ ದಳ ಈ ವಿಷಯ ಇಟ್ಕೊಂಡು ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟವನ್ನ ರೂಪಿಸ್ತಾ ಇದೀವಿ. ನೀವು ಕಾನೂನಾತ್ಮಕವಾಗಿ ಗೋ ಹತ್ಯೆ ನಿಷೇಧ ಕಾಯ್ದೆ ಅಂಡರ್ ಒಳಗಡೆ ಈ ಕೆಲಸವನ್ನ ಆಗ್ಬೇಕು ಅಂತೇಳಿ ಅಂತ ಬಜರಂಗ ದಳದ ಆಗ್ರಹ.